ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಬ್ಯೂಟಿ ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗಲ್ಲಿ ಮಧ್ಯಾಹ್ನದಿಂದ ರಾತ್ರಿಯವರೆಗೂ ನನ್ನ ಬ್ಯುಸಿ ರೊಟೀನ್ ಹೇಗಿರುತ್ತೆ, ಹಾಗೆ ಮಕ್ಕಳಿಗೆ ಇಷ್ಟವಾಗುವಂತಹ ಕೆಲವೊಂದಿಷ್ಟು ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಖಂಡಿತ ಮಕ್ಕಳಿಗೆ ಹೊರಗಿನ ತಿಂಡಿಯನ್ನು ತಿನ್ನಿಸೋದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ, ಮನೆಯಲ್ಲಿ ಈ ರೀತಿಯಾಗಿ ರುಚಿಯಾಗಿ ಆಲ್ಟರ್ನೇಟಿವ್ ಆಗಿ ಹೊರಗಡೆ ಸಿಗುವಂತಹ ತಿಂಡಿ ತಿನಿಸುಗಳಿಗೆ ಆಲ್ಟರ್ ಆಗಿ ನಾವು ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಖಂಡಿತ ಮಕ್ಕಳಿಗೆ ಹೊರಗಿನ ತಿಂಡಿಯಿಂದ ದೂರ ಇಡಬಹುದು, ಅದರ ಒಂದು ಅಭ್ಯಾಸನ ಕೂಡ ತಡಿಬಹುದು. ಸೊ ಬನ್ನಿ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ವ್ಲಾಗ್ನ ಶುರು ಮಾಡೋಣ. ಸಂಜೆನೇ ನಾನು ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ, ಕ್ಲೀನಿಂಗ್ ಇರ್ಬೋದು, ತರಕಾರಿ ಸೋಸೋದಿರ್ಬೋದು, ಅಥವಾ ಏನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡೋದಿದ್ರೆ ಅದ್ರ ಪ್ರಿಪ್ರೇಷನ್ ಇರ್ಬೋದು, ಎಲ್ಲನೂ ಕೂಡ ಸಂಜೆನೇ ಮಾಡ್ಕೋತಾ ಇರ್ತೀನಿ. ಇವತ್ತು ನಾನು ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಅದರದ್ದು ಒಂದು ಸ್ಪೆಷಲ್ ರೆಸಿಪಿ ಇತ್ತು, ಬಟ್ ಇವತ್ತಿನ ಬ್ಲಾಗಲ್ಲಿ ಮಿಸ್ ಆಗಿದೆ. ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಅದನ್ನು ಶೇರ್ ಮಾಡ್ಕೋತೀನಿ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ನಿಮಗೆ ಅಗಾರ್ ಅವರ ಹೇರ್ ಡ್ರೈಯರ್ ಬಗ್ಗೆ ಒಂದು ಸಣ್ಣದಾಗಿ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ನನ್ನ ಹತ್ರ ಫಿಲಿಪ್ಸ್ ಕೂಡ ಇತ್ತು. ಓಕೆ, ಎರಡನ್ನೂ ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ನಿಮಗೆ ಕೂಡ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಎರಡರ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಅಗಾರ್ ಅವ್ರದ್ದು ಹೇರ್ ಡ್ರೈಯರ್ 1400 ವ್ಯಾಟ್ ಇರುತ್ತೆ, ಬಟ್ ಇದು ಬಂದು 1000 ವ್ಯಾಟ್ ಪವರ್ ಇರುತ್ತೆ. ಜಾಸ್ತಿ ಪವರ್ ಇದ್ದಷ್ಟು ನಮ್ಮ ಹೇರ್ ಡ್ರೈ ಮಾಡುವಾಗ ಓವರ್ ಹೀಟನ್ನು ಪ್ರೊಟೆಕ್ಟ್ ಮಾಡುತ್ತೆ. ಜೊತೆಗೆ ಅಗಾರ್ ಅವ್ರ ಪ್ರಾಡಕ್ಟಲ್ಲಿ ಕಾನ್ಸಂಟ್ರೇಟರ್ ನಾಸಲನ್ನು ಕೊಟ್ಟಿರ್ತಾರೆ, ಬಟ್ ಈ ಒಂದು ಹೇರ್ ಡ್ರೈಯರಲ್ಲಿ ಅದು ಆಪ್ಷನ್ ಇರೋದಿಲ್ಲ. ಸೊ ಅದು ಎಕ್ಸ್ಟ್ರಾ ಇರೋದ್ರಿಂದ ನಮ್ಮ ಹೇರ್ ಡ್ರೈ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ 3 ಟೆಂಪ್ರೇಚರ್ ಸೆಟ್ಟಿಂಗ್ ಇದೆ ಅಗಾರ್ ಅವ್ರ ಹೇರ್ ಡ್ರೈಯರಲ್ಲಿ. ಜೊತೆಗೆ ಬೆಸ್ಟ್ ಅಂದರೆ ಕೂಲ್ ಹೇರ್ ಡ್ರೈಯರ್ ಕೂಡ ಇರುತ್ತೆ ಸೆಟ್ಟಿಂಗ್. ಈ ಒಂದು ಹೇರ್ ಡ್ರೈಯರಲ್ಲಿ ಫಿಲಿಪ್ಸ್ ಅವರ ಹೇರ್ ಡ್ರೈಯರಲ್ಲಿ ಆಪ್ಷನ್ ಇರೋದಿಲ್ಲ, ಬರೀ 2 ಟೆಂಪ್ರೇಚರ್ ಸೆಟ್ಟಿಂಗ್ ಅಷ್ಟೇ ಇದೆ. ಜೊತೆಗೆ ನಮಗೆ ಎಕ್ಸಾಸ್ಟ್ ಗ್ಯಾಪ್ ಏನಿದೆಯಲ್ಲ ಅದು ತುಂಬಾ ಸ್ಮಾಲ್ ಆಗಿದೆ ಅಗಾರ್ ಅವರ ಹೇರ್ ಡ್ರೈಯರಲ್ಲಿ. ಇದರಲ್ಲಿ ಬಂದು ತುಂಬಾ ಜಾಸ್ತಿ ಇರೋದ್ರಿಂದ ಕೂದಲು ಹೋಗಿ ಸ್ಟಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಈ ಒಂದು ಕಾರ್ಡ್ ಬಗ್ಗೆ ಹೇಳ್ಬೇಕಂತಂದರೆ 1.8 ಮೀಟರ್ ಲಾಂಗ್ ಕಾರ್ಡ್ ಇದೆ ಅಗಾರ್ ಅವ್ರದ್ರಲ್ಲಿ. ಫಿಲಿಪ್ಸ್ ಅವ್ರದ್ರಲ್ಲಿ 1.5 ಮೀಟರ್ ಲಾಂಗ್ ಅಷ್ಟೇ ಕೊಟ್ಟಿರ್ತಾರೆ. ಸೊ ಎಲ್ಲ ಒಂದು ಮನೆಯಲ್ಲೂ ಸ್ವಿಚ್ ಬೋರ್ಡ್ ನಿಯರೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಲಾಂಗ್ ಕಾರ್ಡ್ ಇರೋದ್ರಿಂದ ನಮಗೆ ಯೂಸ್ ಮಾಡೋದಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಹಾಗೆ ಈ ಒಂದು ಹೇರ್ ಡ್ರೈಯರ್ನ ಯೂಸ್ ಮಾಡೋದ್ರಿಂದ ಹೇರ್ ತುಂಬಾ ಡ್ರೈ ಆಗುತ್ತೆ, ಯಾಕೆ ಅಂದರೆ ಕೂಲ್ ಹೇರ್ ಆಪ್ಷನ್ ಇರೋದಿಲ್ಲ. ಸೊ ಪ್ರಗತಿಗೆ ಯೂಸ್ ಮಾಡೋದುವಾಗ ನನಗೆ ತುಂಬ ಭಯ ಆಗ್ತಾಯಿತ್ತು, ಮತ್ತು ಪ್ರಗತಿಗೆ ಲಾಂಗ್ ಹೇರ್ ಇದೆ. ಸೊ ಆ ಒಂದು ಸ್ಕ್ಯಾಲ್ಪ್ ಎಲ್ಲ ಡ್ರೈ ಆಗುತ್ತೆ ಅಂತೇಳಿ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ತುಂಬ ಹೇರ್ ಡ್ರೈ ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಈ ಒಂದು ಹೇರ್ ಡ್ರೈಯರಲ್ಲಿ ಕೂಲ್ ಹೇರ್ ಆಪ್ಷನ್ ಇರೋದ್ರಿಂದ ಪ್ರಗತಿಗೆ ಈವ್ನಿಂಗ್ ಟೈಮಲ್ಲಿ ಹೇರ್ ವಾಶ್ ಮಾಡಿದಾಗ ನಾನು ಹೇರ್ ಡ್ರೈ ಮಾಡೋದಕ್ಕೆ ಯೂಸ್ ಮಾಡ್ಕೋತೀನಿ. ಸೊ ನಿಮ್ಮ ಹತ್ರ ರೌಂಡ್ ಬ್ರಷ್ ಇದೆ, ಅದರಿಂದ ನೀವು ಇದರಲ್ಲಿ ಹೇರ್ ಸ್ಟ್ರೈಟ್ ಕೂಡ ಮಾಡ್ಕೋಬಹುದು, ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗ್ದಲೇ ಇರೋ ಹಾಗೆ. ಜೊತೆಗೆ ಕರ್ಲ್ ಕೂಡ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ನನಗೆ ಸೇಮ್ ಪ್ರೈಸಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಅಗಾರೋ ಮತ್ತು ಫಿಲಿಪ್ಸ್ದು ಆಲ್ಮೋಸ್ಟ್ ಅಮೆಝಾನಲ್ಲಿ ನಾನು ಚೆಕ್ ಮಾಡಿದಾಗ 900 ಸಮಥಿಂಗ್ ಇತ್ತು. ಸೊ ನಿಮಗೆ ಆಲ್ಮೋಸ್ಟ್ ಸೇಮ್ ಪ್ರೈಸಲ್ಲಿ ಸಿಗುತ್ತೆ. ಬಟ್ ಈ ಒಂದು ಅಗಾರೋ ಹೇರ್ ಡ್ರೈಯರಲ್ಲಿ ತುಂಬಾ ಬೆಟರ್ ಆಪ್ಷನ್ ಇದೆ. ಸೊ ಸೇಮ್ ಪ್ರೈಸ್ ಇದೆ. ಸೊ ಹಾಗಾಗಿ ಕಂಪೇರ್ ಮಾಡಿದಾಗ ನನಗೆ ಇದು ಬೆಟರ್ ಅಂತ ಅನ್ನಿಸ್ತು. ಹಾಗೆ ಇದು ಕಾಂಪ್ಯಾಕ್ಟ್ ಆಗಿರುತ್ತೆ, ನಾವು ಫೋಲ್ಡ್ ಮಾಡಿ ಇಟ್ಕೋಬೋದು. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೈ ಮಾಡೋಗಿದ್ರೆ ಬೈ ಮಾಡಿ. ಯಾಕೆ ಅಂತಂದರೆ ನಮಗೆ ಹೇರ್ ಡ್ರೈಯರ್ ಮಾರ್ನಿಂಗ್ ಟೈಮಲ್ಲಿ, ಅರ್ಲಿ ಮಾರ್ನಿಂಗ್ ಪ್ರಗತಿಗೆ ಹೇರ್ ವಾಶ್ ಮಾಡಿದಾಗ ಡ್ರೈ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅವಾಗೆಲ್ಲ ನನಗೆ ಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನನಗೆ ಪರ್ಫೆಕ್ಟ್ ಚಾಯ್ಸ್ ಬಂದು ಈ ಅಗಾರ್ ಅವರ ಹೇರ್ ಡ್ರೈಯರ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ನಿಮಗೆ ಕೂಡ ಈ ಒಂದು ವಿಡಿಯೋದಲ್ಲಿ ರಿವ್ಯೂವನ್ನು ಕೊಟ್ಟಿದ್ದೀನಿ. ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ರಾಡಕ್ಟು ಬೈ ಮಾಡಬಹುದು. ಹಾಗೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಕ್ಯಾರೆಟು ಬೀಟ್ರೂಟ್ ತರಿಸಿದ್ದು. ಅಮ್ಮ ಕೊಟ್ಟು ಸೋರೆಕಾಯಿ ಹಾಗೆ ಇತ್ತು, ಸೊ ಅದರ ಪಲ್ಯನೇ ಮಾಡಿದೆ. ಇದು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ಪ್ರಗತಿ ಬಂದ ತಕ್ಷಣ ಇಬ್ರಿಗೂ ಕೂಡ ಎಲ್ಲರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೆ ಕೂಡ ಒಳ್ಳೆಯದು. ಬಟ್ ಮಾರ್ನಿಂಗ್ ಎದ್ದಾಗ ಈ ಒಂದು ಜ್ಯೂಸನ್ನ ತೊಗೊಂಡ್ರೆ ಸ್ಕಿನ್ನಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಎರಡನ್ನೂ ಕೂಡ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸ್ವೀಟಾಗಿರಲಿ ಅಂತ ಹೇಳ್ಬಿಟ್ಟು ಬ್ರೌನ್ ಶುಗರ್ ಹಾಕ್ಕೊಂಡು ಬೆಲ್ಲ ಕೂಡ ಹಾಕ್ಕೋಬೋದು. ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೋತಾ ಇದ್ದೀನಿ.
ಅದನ್ನು ಚೆನ್ನಾಗಿ ಸೋಸ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಕ್ಯಾರೆಟಲ್ಲಿ ಜ್ಯೂಸ್ ಇರುತ್ತೆ ಅಂದರೆ ಸ್ವೀಟ್ ಇರುತ್ತಲ್ವ. ಸೊ ಹಾಗಾಗಿ ಇಲ್ಲಿ ಬೀಟ್ರೂಟು ಕ್ಯಾರೆಟು ತುಂಬಾ ಒಳ್ಳೆಯದು ಮಕ್ಕಳಿಗೆ, ಕಣ್ಣಿಗೆ, ಸ್ಕಿನ್ಗೆ. ಹಾಗೆ ಬೀಟ್ರೂಟ್ ಬಂದುಬಿಟ್ಟು ನನಗೆ ತುಂಬ ರೆಕಮೆಂಡ್ ಮಾಡಿದರು, ಬ್ಲಡ್ ಜಾಸ್ತಿ ಆಗಬೇಕು ಬಾಡಿಲಿ ಅಂತ ಅಂದರೆ ನಾವು ಬೀಟ್ರೂಟ್ ಜ್ಯೂಸನ್ನು ಪ್ರತಿದಿನ ಹಾಗೆ ಕೂಡ ತಿನ್ನಬಹುದು. ಎಕ್ಸ್ಟ್ರಾ ಸ್ವಲ್ಪ ಜ್ಯೂಸ್ ಹಾಗೆ ಇತ್ತು. ನನ್ನ ಹಸ್ಬೆಂಡ್ ಇವತ್ತು ಬೆಳಗ್ಗೆ ವರ್ಕರ್ ಒಬ್ಬರು ಅಂತ ಅಂದರೆ ಕೆಲಸದಿಂದ ಹೋಗಿದ್ರು, ಕೆಲಸನ ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಮನೆಗೆ ಬಂದಿರಲಿಲ್ಲ. ಪ್ರತಿಯೊಂದು ಊಟ ಜ್ಯೂಸ್ ಎಲ್ಲ ಅಲ್ಲಿ ಬಾಕ್ಸಲ್ಲಿ ಹಾಕಿ ಕೊಟ್ಟೆ. ಸೊ ಇದನ್ನು ಕೂಡ ಕೊಡೋಣ, ಹಾಗೆ ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋ ಐಡಿಯಾ ಕೂಡ ಇದೆ, ಅದನ್ನು ಕೂಡ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಈ ಒಂದು ರಿಚ್ ಗಾರ್ಡ್ದು ಏನು ನಾರ್ ಯೂಸ್ ಮಾಡೋದಕ್ಕೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ. ಸೊ ಅದನ್ನು ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ದಾರ ಕಟ್ತಾ ಇದ್ದೀನಿ. ಯಾಕೆ ಅಂತಂದರೆ ವಾಶ್ ಮಾಡಿದ್ಮೇಲೆ ಹ್ಯಾಂಗ್ ಮಾಡಿದ್ರೆ ನೀರೆಲ್ಲ ಡ್ರಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸಂಜೆ ಜ್ಯೂಸ್ ಎಲ್ಲ ಮಾಡಿದೆ, ಜ್ಯೂಸರ್ ಮತ್ತು ಹಾಗೆ ಊಟ ಮಾಡಿದ್ದು ಎಲ್ಲ ಸ್ವಲ್ಪ ಪಾತ್ರೆ ಹಾಗೆ ಉಳಿದಿತ್ತು. ತೊಳೆದ್ಬಿಟ್ಟು ಇಟ್ಬಿಟ್ರೆ ನನಗೆ ನೆಕ್ಸ್ಟ್ ಏನಾದರೂ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಪ್ರತಿದಿನ ಸಂಜೆ ಅಷ್ಟೇ ಏನಾದರೂ ಸ್ನ್ಯಾಕ್ಸ್ ಮಾಡೋಕ್ಕೂ ಮುಂಚೆಗೆ ಸ್ವಲ್ಪ ಪಾತ್ರೆ ಆಗುತ್ತೆ, ಅದನ್ನು ತೊಳಿಬೇಕು. ಈ ಥರ ಏನಾದರೂ ಸಣ್ಣ ಪುಟ್ಟದಾಗಿ ಕಾಫಿ ಟೀ ಮಾಡಿದ್ರೂ ಕೂಡ ಜಾಸ್ತಿ ಪಾತ್ರೆ ಆಗುತ್ತೆ, ಅದನ್ನು ತೊಳಿಬೇಕು. ನಮ್ಮ ಮನೇಲಿರೋ ಸಿಂಕು ತುಂಬಾ ಚಿಕ್ಕದು. ಸೊ ಹಾಗಾಗಿ ಸ್ವಲ್ಪ ಪಾತ್ರೆ ಆದರೆ ಹೆವಿಯಾಗಿ ಕಾಣಿಸ್ತಾ ಇರುತ್ತೆ. ಆವಾಗಿನ ಪಾತ್ರೆ ಆವಾಗಲೇ ತೊಳೆದ್ರೆ ನಮಗೂ ಅಡುಗೆ ಮನೇಲಿ ಮುಂದೆ ಇನ್ನೊಂದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಇವಾಗಂತೂ ಚಳಿಗಾಲ, ವಿಂಟರಲ್ಲಿ ನಮಗೆ ಆ್ಯಪಲ್ ತುಂಬ ಚೆನ್ನಾಗಿ ಸಿಗುತ್ತೆ, ಹಾಗೆ ಸ್ವಲ್ಪ ಪ್ರೈಸ್ ಕಡಿಮೆಯಾಗಿ ಕೂಡ ಸಿಗುತ್ತೆ. ಸರಿ ಇದ್ದರಿಂದ ನಾನು ಆ್ಯಪಲ್ ಜಾಮ್ ಮಾಡೋಣ, ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನಾವು ಚಪಾತಿ ಉಳಿದಿದ್ರೆ ಚಪಾತಿಗೆ ನಾವು ಜಾಮ್ ಹಾಕಿ ಕೊಡ್ಬೋದು, ಆರಾಮಾಗಿ ತಿಂತಾರೆ. ಸೊ ಈ ಥರ ಏನಾದರೂ ಮಾಡೋದಕ್ಕೆ ದೋಸೆಗೆ ಕೂಡ ಜಾಮ್ ಹಾಕಿ ಕೊಡ್ಬೋದು, ಬ್ರೆಡ್ ಇದ್ದರೆ ಬ್ರೆಡಿಗೆ ಹಾಕಿ ಕೊಡ್ಬೋದು. ಮನೆಯಲ್ಲೇ ಈಸಿಯಾಗಿ ಜಾಮ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಪಲನ್ನು ಸ್ವಲ್ಪ ನೀಟಾಗಿ ತೊಳ್ಕೊತಾ ಇದ್ದೀನಿ. ಮೇಲ್ಗಡೆ ಏನಾದರೂ ಡಸ್ಟ್ ಇದ್ದರೆ ನಾವು ಸಿಪ್ಪೆ ತೆಗಿಬೇಕಾದ್ರೆ ಹಣ್ಣಿಗೆಲ್ಲ ಆಗುತ್ತೆ ಅಂತ ಸಿಪ್ಪೆನ ತೆಗಿಬೇಕು. ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಹೊರಗಿನ ತಿಂಡಿಯನ್ನು ಮಕ್ಕಳಿಗೆ ಸುಮ್ಮನೆ ಸ್ಟಾಪ್ ಮಾಡಿದರೆ ಸುಮ್ಮನೆ ಆಗೋದಿಲ್ಲ ಅಲ್ವಾ. ನಾವೇನಾದರೂ ಸ್ಪೆಷಲಾಗಿ ಮನೇಲಿ ಮಾಡಿಕೊಟ್ರೆ ಹೊರಗಿನ ತಿಂಡಿ ಮೇಲಿರುವಂಥ ವ್ಯಾಮೋಹ ಕಡಿಮೆ ಆಗುತ್ತೆ. ನಾವು ಮನೇಲೂ ಮಾಡಲ್ಲ, ಹೊರಗಡೆನೂ ಕೊಡ್ಸಲ್ಲ ಅಂದಾಗ ಈಗಿನ ಪ್ರಪಂಚಕ್ಕೆ ತಕ್ಕನಾಗೆ ಮಕ್ಕಳಿಗೆ ಬೇರೆ ಕಡೆ ಇಂಟ್ರೆಸ್ಟ್ ಆರಾಮಾಗಿ ಬರುತ್ತೆ. ಸಿಹಿ ತೋರಿಸಿದ್ರೆ ಬಿಡ್ತಾರ ಮಕ್ಕಳು. ಸೊ ಹಾಗಾಗಿ ಆದಷ್ಟು ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡೋಕ್ಕೆ ಸಾಧ್ಯ ಆದರೆ ಒಂದು 2ರಿಂದ 3 ರೀತಿಯಾಗಿ ಸ್ನ್ಯಾಕ್ಸನ್ನು ಮಾಡಿ ಸ್ವಲ್ಪನೇ ಪ್ರತಿದಿನ ಕೊಡೋದ್ರಿಂದ ಹೊರಗಡೆ ತಿಂಡಿ ಬೇಕಂತ ಅವ್ರು ಕೇಳೋದಿಲ್ಲ. ಇಲ್ಲಿ ನಾನು ಆ್ಯಪಲನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ನೀರು ಹಾಕಿಲ್ಲ. ನೀರು ಹಾಕದಲ್ಲೇ ಲಿಡ್ ಕ್ಲೋಸ್ ಮಾಡಿ ಬಿಸಿ ಮಾಡೋದಕ್ಕೆ ಇಡಬೇಕು. ಹಾಗೆ ಸೀದೋಗ್ದಲ್ಲೇ ಇರೋಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು. ತುರಿ ಹೀಗೆ ಮಾಡು, ಇಲ್ಲಿ ನಾನು ಮಾಡ್ತೀನಿ. ಜಾಮ್ ಮಾಡೋದಕ್ಕೆ ಕಲರ್ ಇದ್ರೇ ಅದಕ್ಕೊಂದು ಲುಕ್ ಬರೋದು, ಅದು ಜಾಮ್ ಅಂತ ಅನ್ಸ್ಕೊಳ್ಳೋದು. ಸೊ ಸಂಜೆ ಬೀಟ್ರೂಟ್ ಜ್ಯೂಸ್ ಮಾಡುವಾಗ ಇದೇ ಬೀಟ್ರೂಟ್ ರಸನ ಹಾಕಿದ್ರೆ ನ್ಯಾಚುರಲ್ಲಾಗಿ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದರ ಒಂದು ಸಣ್ಣ ಬೀಟ್ರೂಟನ್ನು ಎತ್ತಿಟ್ಟಿದ್ದೆ. ಅದನ್ನು ಚೆನ್ನಾಗಿ ತುರಿದ್ಬಿಟ್ಟು ನಾನು ರಸವನ್ನು ತೆಗೆದು ರುಬ್ಬಿದ್ರೂ ಆಗುತ್ತೆ. ನಾನು ಆಗ್ತಾನೆ ಮಿಕ್ಸಿ ಜಾರೆಲ್ಲ ತೊಳೆದಿಟ್ಟಿದ್ದೆ. ಸೊ ಹಾಗಾಗಿ ತುರಿದ್ಬಿಟ್ಟು ಅದರೊಳಗೆ ಎಕ್ಸ್ಟ್ರಾ ಎಷ್ಟು ಜ್ಯೂಸ್ ಬಂತು ಅದನ್ನು ನಾನು ಜಾಮ್ಗೆ ಹಾಕ್ಕೊಂಡಿದ್ದೀನಿ. ನ್ಯಾಚುರಲ್ ಕಲರ್, ಯಾವುದೇ ರೀತಿಯಾದಂತಹ ಫುಡ್ ಕಲರನ್ನು ಬಳಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತಿಗೆ ಆ್ಯಪಲ್ ಚೆನ್ನಾಗಿ ಬೇಯುತ್ತೆ. ಬೆಂದ ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಗಂಟಿಲ್ದಲೇ ಇರೋ ಹಾಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಹಾಗೇನೆ ಪ್ರೀತಮ್ ಮತ್ತು ಪ್ರಗತಿಗೆ ಇನ್ನೇನು ಕ್ರಿಸ್ಮಸ್ ಹಾಲಿಡೇಸ್ ಬರ್ತಾ ಇದೆ. ಅಮ್ಮ ಮನೆಗೆ ಹೋಗೋ ಎಲ್ಲ ತಯಾರಿ ಆಗುತ್ತೆ. ಒಂದು 10 ಡೇಸ್ ರಜಾ ಇರುತ್ತಲ್ವ. ಅಮ್ಮ ಮನೆಗೆ ಹೋದಾಗ ನಾನು ಆದಷ್ಟು ಹಾಲನ್ನು ಕುಡಿಯೋದಕ್ಕೆ ಪ್ರಗತಿಗೆ ಹೇಳ್ತೀನಿ, ಇಲ್ಲಂತೂ ಪಾಕೆಟ್ ಹಾಲು ಕೊಡೋದಿಲ್ಲ. ಹಾಗೆ ಇಲ್ಲಿ ಜಾಮಿಗೆ ನಾನು ಶುಗರ್ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಎಷ್ಟು ಹದ ಬರಬೇಕು ಅಂತ ಅಂದರೆ ಅದು ಕುದ್ದು ಈ ಒಂದು ಜಾಮಿನ ಹದಕ್ಕೆ ಬರಬೇಕು. ಸ್ವೀಟ್ ಕಡಿಮೆ ಆಯಿತು ಅಂದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಸಕ್ಕರೆ ಹಾಕಿದ ತಕ್ಷಣ ತೆಳ್ಳಗಾಗುತ್ತೆ, ಕುದ್ದು ಗಟ್ಟಿ ಆಗಬೇಕು. ಈ ಒಂದು ಗಟ್ಟಿ ಬಂದರೆ ರೆಡಿ ಆಗುತ್ತೆ. ಸರಿ, ಹೋಮ್ ಮೇಡ್ ಹಾರ್ಲಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾದಾಮ್ ಎಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಫುಲ್ ಮಖಾನ ಹಾಕೋತಾ ಇದ್ದೀನಿ. ಈ ಮಖಾನದಿಂದ ಮಕ್ಕಳಿಗೆ ಬೋನ್ಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗೋದಕ್ಕೆ. ಹಾಗೆ ಓಟ್ಸ್, ಯಾವ ಓಟ್ಸ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ನನಗೆ ಸಫೋಲಾ ಸಿಗುತ್ತೆ, ಶಾಪಲ್ಲಿ ಯಾವುದಿರುತ್ತೋ ಆ ಬ್ರ್ಯಾಂಡಿನ ಓಟ್ಸನ್ನು ನಾನು ತೊಗೋತೀನಿ. ಹೋಲ್ ಓಟ್ಸ್ ಅಂತೂ ಸಿಗ್ತಾ ಇಲ್ಲ, ನಾನು ಸ್ಪ್ಲಿಟ್ ಓಟ್ಸನ್ನೇ ತೊಗೊಂಡಿದ್ದೀನಿ. ಹಾಲಿನ ರೀತಿಯಾಗಿ ನಿಮಗೆ ಹಾಲನ್ನು ಗಟ್ಟಿ ಮಾಡುತ್ತೆ ಈ ಓಟ್ಸ್. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇಷ್ಟನ್ನು ಫ್ರೈ ಮಾಡಿ ತಣ್ಣಗೆ ಮಾಡೋದಕ್ಕೆ ಸೈಡಲ್ಲಿ ಇಟ್ಕೋಬೇಕು. ಚೆನ್ನಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಪೌಡರ್ ಮಾಡಿಕೊಂಡ್ರೆ ಆಯಿತು.
ಸ್ವಲ್ಪ ಬ್ರೆಡ್ ಕೂಡ ಇತ್ತು, ಅದನ್ನು ಚೆನ್ನಾಗಿ ಎರಡು ಕಡೆ ಟೋಸ್ಟ್ ಮಾಡಿ ನಾನು ಜಾಮನ್ನು ಹಾಕಿ ಕೊಡ್ತಾ ಇದ್ದೀನಿ. ಈ ಒಂದು ಜಾಮನ್ನು ನೀವು ಹೊರಗಡೆ ಇಡ್ತೀನಿ ಅಂದರೆ ಒಂದು ವಾರ 10 ದಿನ ಇಟ್ಕೋಬೋದು ಆರಾಮಾಗಿ, ಏನೂ ಕೆಡೋದಿಲ್ಲ. ಚೆನ್ನಾಗೇ ಕುದಿಸಿದ್ದೀವಿ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಕೂಡ ಇಟ್ಕೋಬಹುದು. ಸೊ ಇದನ್ನು ಸೇಮ್ ನಿಮಗೆ ಹೊರಗಡೆ ಜಾಮ್ ತೊಗೊಂಡು ಬಂದಾಗ ಯಾವ ಟೇಸ್ಟ್ ಇರುತ್ತಲ್ಲ ಅದೇ ಟೇಸ್ಟ್ ಇರುತ್ತೆ. ನೀವು ಗೆಸ್ ಕೂಡ ಮಾಡೋಕ್ಕಾಗಲ್ಲ ಇದು ಮನೆಯಲ್ಲೇ ಮಾಡಿರೋದು ಅಂತ, ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ಬ್ರೆಡ್ಗೆ ಸ್ಪ್ರೆಡ್ ಮಾಡಿ ಮಕ್ಳಿಗೆ ಕೊಡ್ತಾಯಿದ್ದೀನಿ. ಸೊ ಮಕ್ಕಳಿಬ್ರು ಕೂಡ ಎಂಜಾಯ್ ಮಾಡಿದ್ರು. ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಓಟ್ಸ್ ಮತ್ತು ಈಗೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಕೂಡ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ. ಇದು ನಮಗೆ ಚಾಕ್ಲೇಟ್ ಹಾರ್ಲಿಕ್ಸ್ ಥರನೇ ಕಾಣಿಸ್ಬೇಕು. ಮಕ್ಕಳಿಗೆ ಆ ಒಂದು ಫ್ಲೇವರ್ ಇದ್ರೇ ಅಲ್ವಾ ಅವರು ಹೊರಗಡೆದಕ್ಕಿಂತ ಮಜಾ ಮಾಡಿ ಕುಡಿಯೋದು. ಸೊ ಅದಕ್ಕೋಸ್ಕರ ನಾನು ಈ ಎಲ್ಲ ಪೌಡರ್ ಜೊತೆಗೆ ಸ್ವಲ್ಪ ಕೋಕೋ ಪೌಡರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಿಂದ ಅವ್ರಿಗೆ ಚಾಕ್ಲೇಟ್ ಫ್ಲೇವರ್ ಅನಿಸುತ್ತೆ. ಮಿಕ್ಸ್ ಮಾಡಿದಾಗ ಹಾಲು ಕಲ್ಲರಾಗಿ ಕಾಣಿಸುತ್ತೆ. ಸೊ ಇದನ್ನು ರುಬ್ಬಿದ ಮೇಲೆ ನಾವು ಜರಡೆ ಇಟ್ಕೋಬೇಕು. ತುಂಬ ನೈಸ್ ಪೌಡರ್ ಥರ ಆಗುತ್ತೆ ಅದು. ಸೊ ಇಲ್ಲಿಗೆ ನಮ್ಮದು ಚಾಕ್ಲೇಟ್ ಹಾರ್ಲಿಕ್ಸ್ ರೆಡಿ ಆಯಿತು, ಹಾರ್ಲಿಕ್ಸ್ ಪೌಡರ್. ಸೊ ಇದನ್ನು ಒಂದು ಹೇರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡು, ಇದೇನು ಕೆಡೋದಿಲ್ಲ, ಏನೂ ಇಲ್ಲ, ಹಾರ್ಲಿಕ್ಸ್ ಥರನೇ ನೀವು ಆಲ್ಮೋಸ್ಟ್ ತಿಂಗಳಾನ್ಗಟ್ಟಲೆ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿಯಾದಂತಹ ಏನು ಪ್ರಾಬ್ಲಮ್ ಇಲ್ಲ. ಜೊತೆಗೆ ನಾನು ಒಂದು ಐಟಮ್ ಹೇಳೋದು ಮಿಸ್ ಮಾಡಿದೆ, ಬೆಲ್ಲ ಹಾಕಿದ್ದೀನಿ. ಹಾರ್ಲಿಕ್ಸ್ ಸ್ವಲ್ಪ ಸ್ವೀಟಾಗಿರಬೇಕಲ್ಲ, ಸೊ ರುಬ್ಬುವಾಗ ನಾನು ಬೆಲ್ಲ ಹಾಕಿದ್ದೀನಿ. ಸೊ ಹಾಗಾಗಿ ನೀವು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಸ್ವೀಟಾಗೂ ಇರುತ್ತೆ, ಹಾರ್ಲಿಕ್ಸ್ ಥರನೂ ಇರುತ್ತೆ. ಸೊ ಟ್ರೈ ಮಾಡಿ, ನಿಮ್ಮ ಮಕ್ಕಳು ಎಂಜಾಯ್ ಮಾಡ್ತಾರೆ. ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಸೊ ಇದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಕಾಲು ತುಂಬಾ ನೋವ್ತಾ ಇತ್ತು. ಯಾಕೆ ಅಂತ ಅಂದರೆ ತುಂಬ ವಿವರ್ಸ್ ಕೇಳ್ತೀರಾ ಹೇಗೆ ಕಿಚನ್ ಅಷ್ಟು ಕ್ಲೀನಾಗಿ ಇಟ್ಕೊಂಡು ನೀವು ಕೆಲಸ ಮಾಡ್ತೀರಾ ಅಂತ. ಸೊ ಅಷ್ಟು ಕ್ಲೀನಾಗಿ ಇರಬೇಕಂದ್ರೆ ಪದೇ ಪದೇ ನಾನು ಕ್ಲೀನ್ ಮಾಡಬೇಕು, ಪಾತ್ರೆ ತೊಳಿತಾ ಇರಬೇಕು, ಅಂದರೆ ಆರ್ಗನೈಸ್ಡಾಗೇ ಇರಬೇಕು ಅಂತ ಇರುತ್ತಲ್ಲ. ಸೊ ಆವಾಗ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ನನಗೆ ಟಯರ್ಡ್ ಅನಿಸುತ್ತೆ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನು ಸ್ವಲ್ಪ ಈ ಒಂದು ಡೈನಿಂಗ್ ಏರಿಯಾನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನೆಲ್ಲ ಡೆಕೋರೇಟಿವ್ ಐಟಮ್ಸ್ ಬೇಕಾಗಬಹುದು, ನನ್ನ ಬಜೆಟ್ ಎಷ್ಟಿದೆ, ಅದನ್ನು ಬೈ ಮಾಡೋದಕ್ಕೆ ಎಷ್ಟಾಗುತ್ತೆ ಅಂತ ಲೆಕ್ಕ ಮಾಡ್ತಾ ಇದ್ದೀನಿ. ಸೊ ಅದು ಅಷ್ಟೊತ್ತಿಗೆ ನನಗೆ ಟೈಮ್ ಕೂಡ ಆಗೋಯ್ತು. ಓಕೆ, ಡಿನ್ನರ್ ಮಾಡಿಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಯಾಕೆಂದರೆ ಪ್ರಗತಿ ಬೆಳಗ್ಗೆ ಸ್ಕೂಲಿಗೆ ಬೇಗ ಇದ್ದರೆ ನಾವು ಏನೇ ಮಾಡಿದ್ರು 9 ಗಂಟೆ ಒಳಗಡೆ ನಿದ್ದೆ ಮಾಡೇ ಬಿಡ್ತಾರೆ. ಸೊ ಅದಕ್ಕೂ ಮುಂಚೆಗೆ 1 ಅವರ್ ಮುಂಚೆಗೇ ಊಟ ಮಾಡಿದ್ರೆ ಒಳ್ಳೆಯದು. ಕೆಲವೊಂದು ಸರಿ ಸೈಲೆಂಟಾಗಿದ್ದರೆ 8 ಗಂಟೆಗೆ ಮಲ್ಕೊಳ್ಳೋ ಇದಿದೆ. ಸೊ ಹಾಗಾಗಿ ನಾನು ಬೇಗ ಅಡುಗೆ ಮಾಡ್ಕೋತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ನಂಗೆ ಟೈಮ್ ಇಲ್ಲ ಅಂದಾಗ ನಾನು ಮಾಡುವಂತಹ ಕ್ವಿಕ್ ರೆಸಿಪಿ, 2 ಸೋರೆಕಾಯಿ ಕೊಟ್ಟಿದ್ರು, ಅದರೊಳಗೆ ಒಂದನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಟೊಮೊಟೊ ಹಾಕೋತಾ ಇದ್ದೀನಿ. ಇದಕ್ಕೂ ಮುಂಚೆಗೆ ನಾನು ಕುಕ್ಕರ್ಗೆ ಸ್ವಲ್ಪ ಹೆಸರು ಕಾಳನ್ನು ಚೆನ್ನಾಗಿ ಕೂಗಿಸಿ ಮೆತ್ತಗಾಗೋ ಹಾಗೆ ಮಾಡಿಟ್ಟಿದ್ದೀನಿ. ಹೆಸರು ಕಾಳಾದರೂ ಹಾಕೋಬೋದು, ತೊಗರಿಬೇಳೆ ಆದರೂ ಹಾಕೋಬೋದು. ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಂಬಾರು ಪುಡಿ, ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂತಹ ಸೋರೆಕಾಯನ್ನು ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಬೇಯಿಸಿಟ್ಟಿದ್ದಂಥ ಬೇಳೆ ಇದನ್ನು ಹಾಕಿ ಸ್ವಲ್ಪ ನೀರು, ಎಷ್ಟು ತೆಳುಗೆ ಬೇಕೋ ಸಾಂಬಾರು, ನೀರು ಹಾಕಿ ಕಾಯಿ ಬೇಯೋ ತನಕ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ಮುದ್ದೆ, ಚಪಾತಿ, ರೈಸ್ ಈ ಥರ ನೀವೇನಾದರೂ ಮಾಡ್ಕೋಬಹುದು. ಇಷ್ಟೋ ತನಕ ಎಷ್ಟೊಂದು ಮಾತಾಡಿ ಎಷ್ಟೆಲ್ಲ ಕೆಲಸ ಆಯ್ತಲ್ವಾ. ಸೊ ನನಗೊಂದು ಡೌಟ್ ಇದೆ, ಮತ್ತೆ ಪಾತ್ರೆ ಜಾಸ್ತಿ ಆಯಿತು. ಸಾಂಬಾರು ಮಾಡಿದ್ಮೇಲೆ ಅದನ್ನು ತೊಳೆದಿಟ್ಬಿಡ್ತಾ ಇದ್ದೀನಿ. ಕೆಲವೊಬ್ಬರು ಹೋಮ್ ಮೇಕರ್ಸ್ ಅಂತ ಅಂದರೆ, ನಾನು ಅಂದ್ಕೊಂಡಿರೋ ಪ್ರಕಾರ ಯಾರು ಕೂಡ ನಮ್ಮ ಒಂದು ಕೆಲಸನಾಗಿರ್ಬೋದು, ನಾವು ಮಾಡುವಂತಹ ವರ್ಕನ್ನು, ಅಂದರೆ ವರ್ಕ್ ಎಲ್ಲ ಒಂದೇ, ನಾವು ಎಷ್ಟು ಸ್ಯಾಕ್ರಿಫೈ ಮಾಡ್ತಾಯಿದ್ದೀವಿ, ಎಷ್ಟು ಕೆಲಸ ಮಾಡ್ತಾಯಿದ್ದೀವಿ, 24 hours ಕೂಡ ಮಾಡು ಅಂದರೂ ಮಾಡಬೇಕು. ಸೊ ಇಷ್ಟೆಲ್ಲ ಮಾಡಿದರೆ ನಮಗೆ ಯಾವುದೇ ರೀತಿಯಾದಂತಹ ಅಪ್ರಿಷಿಯೇಷನ್ ಸಿಗೋದಿಲ್ಲ, ರೆಕಗ್ನೈಸೇಷನ್ ಸಿಗೋದಿಲ್ಲ. ಸೊ ನೀವೇನು ಮಾಡ್ತಾಯಿದ್ದೀರಾ ಅಂತ ಕೇಳಿದರೆ ಅದು ನಿಮ್ಮ ಕರ್ತವ್ಯ ಅಂತ ಹೇಳಿಬಿಡ್ತಾರೆ ಈಸಿಯಾಗಿ. ನೀನೊಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ
ಒಬ್ಬ ಮಗಳಾಗಿ ಇದು ನಿನ್ನ ಕರ್ತವ್ಯ, ಸೊ ನೀನು ಮಾಡಬೇಕು, ಮಾಡ್ತಾ ಇದೆಯಾ ಅನ್ನೋ ಒಂದು ಸಣ್ಣ ಪದದಲ್ಲಿ ನಮ್ಮ ಒಂದು ಕೆಲಸಗಳನ್ನ ಅಲ್ಲೇ ಇದು ಮಾಡಿಬಿಡ್ತಾರೆ. ನೀನು ಇಷ್ಟೆಲ್ಲ ಕೆಲಸ ಹೇಗೆ ಮಾಡ್ತೀಯಾ, ಸಾಧ್ಯನಾ, ಆಗುತ್ತಾ, ರೆಸ್ಟ್ ಬೇಕಾ ಅನ್ನೋ ಒಂದು ಯಾವ ಒಂದು ಅಪ್ರಿಷಿಯೇಷನ್ ನಮಗೆ ಸಿಗೋದಿಲ್ಲ. ಯಾಕೆ ಗೊತ್ತಿಲ್ಲ. ಇದೆಲ್ಲ ನಾವು ಇಷ್ಟಪಟ್ಟೆ ಮಾಡ್ತೀವಿ ಅನ್ನೋ ಎಷ್ಟೋ ಹೆಣ್ಮಕ್ಳು, ನಾನು ಕೂಡ ಅಷ್ಟೇ, ಇದೇನು ಕಷ್ಟ ಅಂತ ನಾ ಹೇಳ್ತಾ ಇಲ್ಲ. ಸೊ ಎಷ್ಟೇ ಇಷ್ಟಪಟ್ಟರು ನಮ್ಮಲ್ಲಿ ಒಂದಿನ ಕ್ವಶನ್ ಮಾರ್ಕ್ ಬರುತ್ತೆ, ನಮ್ಮನ್ನು ಯಾಕೆ ಯಾರೂ ರೆಕಗ್ನೈಸ್ ಮಾಡಲ್ಲ, ಇಷ್ಟೆಲ್ಲ ಎಫರ್ಟ್ ಹಾಕಿ. ನಮಗೋಸ್ಕರ ಅಲ್ಲ, ಇದು ನಮ್ಮೂರಿಗೋಸ್ಕರ ಮಾಡ್ತೀವಿ. ಸೊ ಅದೇ ನಮ್ಮವರು ಮಕ್ಕಳಾಗಿರ್ಬೋದು, ಗಂಡ ಅಥವಾ ನಾವು ಹೋಗಿರುವಂಥ ಅತ್ತೆ, ಸೊ ಯಾರೇ ಆಗಿರಲಿ ನನಗೋಸ್ಕರ ಅಂತ, ನನ್ನ ಸೊಸೆಗೋಸ್ಕರ ಅಂತ, ನನ್ನ ಹೆಂಡತಿಗೋಸ್ಕರ ಅಂತ, ನಮ್ಮ ಅಮ್ಮನಿಗೋಸ್ಕರ ಅಂತ ಮಕ್ಕಳು. ಸೊ ಯಾಕೆ ಇವ್ರು ಯಾರೂ ಸ್ಯಾಕ್ರಿಫೈ ಮಾಡೋದಕ್ಕೆ ರೆಡಿ ಇರೋದಿಲ್ಲ ನಮ್ಮಷ್ಟು? ಸೊ ಇದು ಕ್ವಶನ್ ಮಾರ್ಕು. ನನಗಷ್ಟೇ ಬರುತ್ತಾ, ನಿಮಗೂ ಕೂಡ ಬರುತ್ತಾ? ಸೊ ನಿಮಗೂ ಕೂಡ ಈ ಕ್ವಶನ್ ಬಂದಿದ್ದರೆ ಕಮೆಂಟಲ್ಲಿ ಹೇಳಿ. ಈ ರೆಸಿಪಿಯನ್ನು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಇದರ ಹಿಟ್ಟನ್ನು ಕಳಿಸುವಾಗ ನಾವು ಆದಷ್ಟು ಗಟ್ಟಿಯಾಗಿ ಪೂರಿ ಹದಕ್ಕೆ ಕಳಿಸ್ಬೇಕು. ಇದು ತುಂಬಾ ಈಸಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಕ್ವಿಕ್ಕಾಗಿ ಮಕ್ಕಳೇನಾದರೂ ಹಠ ಮಾಡ್ತಾಯಿದ್ರೆ, ಏನೂ ಇಲ್ಲ ಅಂದಾಗ ಪಟಾಫಟ್ ಅಂತ ಒಂದು 10-15 ನಿಮಿಷದಲ್ಲಿ ಈ ಒಂದು ಸ್ನ್ಯಾಕ್ಸ್ನ ಮಾಡ್ಕೊಂಬಿಡ್ಬೋದು. ಗೋಧಿ ಹಿಟ್ಟಿಗೆ ನಾನು ಅಜ್ವೈನ್ ಹಾಕ್ಕೊಂಡಿದ್ದೀನಿ, ಹಾಗೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು, ತುಪ್ಪ, ಬೇಕಂದರೆ ಕಸೂರಿ ಮೇಥಿ ಕೂಡ ಹಾಕೋಬೋದು, ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪನೇ ನೀರನ್ನು ಚುಮುಕಿಸ್ತಾ ತಣ್ಣೀರೇ ಹಾಕಿದ್ದೀನಿ. ಗಟ್ಟಿಯಾಗಿ ಕಳಿಸ್ಬೇಕು, ತೆಳ್ಳಗೆ ಲಟ್ಟಿಸ್ಬೇಕು. ಕಟ್ ಮಾಡಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಕ್ರಿಸ್ಪಿಯಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಒಂಥರ ನಮ್ಕಿನ್ ಥರ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ. ಇದನ್ನು ಯಾವಾಗಾದರೂ ಮಕ್ಕಳು ಬೋರ್ ಆದಾಗ, ಟಿ ವಿ ನೋಡುವಾಗ, ನಮಗೇನಾದರೂ ಟೀ ಜೊತೆಗೆ ಒಂದು ಸ್ನ್ಯಾಕ್ಸ್ ಬೇಕಂದರೆ ಕೂಡ ಇದಾಗುತ್ತೆ. ಅದ್ರ ಜೊತೆಗೆ ನೈಟ್ ನಾನು ಒಂದು ಸ್ಕಿನ್ ಕೇರ್ ಕೂಡ ಮಾಡ್ಕೊತಾ ಇದ್ದೀನಿ. ಬೇಸನ್ ಬೋಂಡದ ಹಿಟ್ಟಿಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸ, ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಇದನ್ನು ವಾರದಲ್ಲಿ 2 ದಿನ ಮಾಡ್ಕೋಬಹುದು. ನಮಗೆ ಒಂಥರ ಯಾವುದೇ ರೀತಿಯಾದಂತಹ ಫೇಸ್ ವಾಶ್ ಬೇಕಾಗೋದಿಲ್ಲ, ಫೇಸ್ ಪ್ಯಾಕ್ ಬೇಕಾಗೋದಿಲ್ಲ. ಚೆನ್ನಾಗಿ ಇದನ್ನು ಮಸಾಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮುಖನ ತೊಳ್ಕೊಂಡ್ಬಿಟ್ರೆ ಸಾಕು. ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ನಿಂಬೆಹಣ್ಣು ಹಾಕಿದ್ದೀವಿ, ಡ್ರೈ ಆಗುತ್ತೆ ಅಂತ ಅಂದ್ಕೊಬಿಡಿ, ಅದರಿಂದ ಬ್ರೈಟ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ನಾವು ಜೇನುತುಪ್ಪ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಮಾಯಿಶ್ಚರ್ ಆಗುತ್ತೆ, ಸಾಫ್ಟಾಗಿ ಫೀಲ್ ಆಗುತ್ತೆ. ಇದು ನಮಗೆ ಇಲ್ಲ ಅಂತಂದರೆ ನಮ್ಮ ಮನೇಲಿ ಏನಾದರೂ ಜಾಕ ಇದ್ದರೆ ಅದನ್ನು ಚೆನ್ನಾಗಿ ತೆಗೆದ್ಬಿಟ್ಟು ಜೇನುತುಪ್ಪದಲ್ಲಿ ಪೇಸ್ಟ್ ಮಾಡಿ ಮುಖದಲ್ಲಿ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪಿಂಪಲ್ ಮಾರ್ಕ್ ಇರೋರಿಗೆ, ಪಿಂಪಲ್ಸ್ ಇರೋರಿಗೆ ಜಾಕಾಯಿ ಅಂತ ಬರುತ್ತಲ್ಲ, ಅದನ್ನು ಟ್ರೈ ಮಾಡಬಹುದು. ಸೊ ಇವಾಗಲೂ ಕೂಡ ನಾನು ಹೇಳಿರೋ ಪ್ರಶ್ನೆಗೆ ತುಂಬ ಜನ ಒಳ್ಳೆಯವ್ರ ಥರ ಕಮೆಂಟ್ಸ್ ಕೂಡ ಮಾಡಿರ್ತೀರ. ಆ ಥರ ಏನಿಲ್ಲ, ನಮಗೆ ನಮ್ಮ ಫ್ಯಾಮಿಲಿ ಖುಷಿನೇ ನಮ್ಮ ಖುಷಿ ಅಂತ. ಹೌದು, ಇವತ್ತು ಕೂಡ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ನನ್ನ ಫ್ಯಾಮಿಲಿಗೋಸ್ಕರನೇ, ನನ್ನ ಮಕ್ಕಳ ಖುಷಿಗೋಸ್ಕರನೇ. ಆದರೂ ಕೂಡ ಒಂದು ಪ್ರಶ್ನೆ ಇರುತ್ತೆ, ನಮ್ಮನ್ನು ಯಾರಾದರೂ ರೆಕಗ್ನೈಸ್ ಮಾಡಬೇಕು, ನಮಗೂ ಕೂಡ ಒಂದು ಒಳ್ಳೆಯ ಅಪ್ರಿಷಿಯೇಟ್ ಆಗೋ ಥರ ಮಾತಾಡಬೇಕು ಅಂತ ಆ ಆಸೆಯಲ್ಲಿ ಎಲ್ಲರೂ ಇರ್ತಾರೆ. ಸೊ ಅದನ್ನು ನಾನು ನಿಮಗೆ ಕೇಳಿದೆ ಅಷ್ಟೇ, ಕೇಳಬೇಕು ಅನ್ನಿಸ್ತು. ಸೊ ನಿಮಗೂ ಕೂಡ ಹೌದು ಅಂತ ಇದ್ದರೆ ಕಮೆಂಟಲ್ಲಿ ಹೇಳಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟಲ್ಲಿ ಹೇಳ್ಬೋದು. ಸೊ ಈ ಒಂದು ಫೇಸ್ ಪ್ಯಾಕನ್ನು ಕೈಗೆ ಕೂಡ ಅಪ್ಲೈ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ಪಾತ್ರೆ ಜಾಸ್ತಿ ತೊಳಿತೀವಿ, ನೆಲ ಒರೆಸೋದ್ರಿಂದ ನನ್ನ ಕೈ ತುಂಬಾ ಡಿಫ್ರೆಂಟಾಗಿ ಚೇಂಜ್ ಆಗಿಬಿಡುತ್ತೆ ಜಾಸ್ತಿ ಕೆಮಿಕಲ್ ಯೂಸ್ ಮಾಡೋದ್ರಿಂದ. ಹಾಗಾಗಿ ನಾನು ಯಾವಾಗಲೂ ನನ್ನ ಫೇಸ್ಗೆ ಯಾವುದೇ ಪ್ಯಾಕ್ ಅಪ್ಲೈ ಮಾಡಿಕೊಂಡ್ರು ನನ್ನ ಕೈಗೆ ಕೂಡ ಅಪ್ಲೈ ಮಾಡ್ಕೋತೀನಿ. ಕೊನೆಗೆ ಮಲ್ಕೊಳ್ಳೋ ಸಮಯ ಕೂಡ ಬಂತು. ತುಂಬ ವಿವರ್ಸ್ ಕೇಳಿದ್ರಿ ಕಿಚನಲ್ಲಿ ಒಂದು ಡೋರ್ ಇದೆ, ಅದನ್ನು ನೀವು ಯಾವಾಗಲೂ ಓಪನ್ ಮಾಡಲ್ಲ ಅಂತ. ಮಾಡ್ತೀನಿ, ಬೆಳಗ್ಗೆ ಹೊತ್ತು ಬಿಸಿಲು ಮತ್ತು ಬೆಳಕು ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಕೆಲವೊಮ್ಮೆ ಕ್ಲೋಸ್ ಮಾಡ್ಕೊಂಡಿರ್ತೀನಿ. ಅದು ಯುಟಿಲಿಟಿ ಏರಿಯಾ, ಜಾಸ್ತಿ ಡಸ್ಟ್ಬಿನ್ ಇರುತ್ತೆ, ವಾಶ್ ಮಾಡುವಂತಹ ಬಟ್ಟೆ ಇರುತ್ತೆ, ವಾಷಿಂಗ್ ಮೆಷಿನ್ ಇರುತ್ತೆ, ಹಾಗೆ ಸಿಲಿಂಡರ್ನ ಇಟ್ಟಿರ್ತೀನಿ. ಸೊ ಅಷ್ಟೇ, ಅಲ್ಲಿ ಜಾಸ್ತಿ ಏನೂ ಇರೋದಿಲ್ಲ. ಹಾಗೆ ಬಟ್ಟೆನ ಯಾವಾಗಲೂ ಒಣಗಾಕಿರೋದ್ರಿಂದ ಆ ಡೋರನ್ನು ನಾನು ಆದಷ್ಟು ಕ್ಲೋಸ್ ಮಾಡಿರ್ತೀನಿ. ಅಂದರೆ ನಾನು ಒಬ್ಬಳೇ ಇದ್ದಾಗ ಓಪನ್ ಮಾಡಿರ್ತೀನಿ, ಇಲ್ಲ ಅಂದಾಗ ಕ್ಲೋಸ್ ಮಾಡಿರ್ತೀನಿ. ಸೊ ಇಷ್ಟೇ. ಇವತ್ತಿನ ವ್ಲಾಗ್ ತುಂಬ ಸಿಂಪಲ್ಲಾಗಿತ್ತು ಅಂತ ಅನ್ಕೋತೀನಿ. ಬಟ್ ಕಿಡ್ಸ್ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಟ್ರೈ ಮಾಡಿ ಮಕ್ಕಳಿಗೆ. ಸೊ ಪ್ರೀವಿಯಸಲ್ಲಿ ಕೂಡ ನಾನು ಒಂದು ಕಿಡ್ಸ್ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಈ ಒಂದು ವಿಡಿಯೋ ಇದರಲ್ಲಿ ಲಿಂಕ್ ಮಾಡಿರ್ತೀನಿ, ಬೇಕಂದರೆ ಚೆಕ್ ಮಾಡ್ಬೋದು. ಪ್ರೀತಮ್ ಅಂತ ಮಕ್ಕಳಿಗಿಂದನೇ ನಾವು ಆದಷ್ಟು ಹೊರಗಿನ ತಿಂಡಿಯನ್ನು ತಡೆಯೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಈಗಿನ ಜನ್ರೇಷನ್ಗೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ, ಏನನ್ನು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ನಾವು ಕೊಡಬೇಡಿ ಅಂತ ಹೇಳ್ತೀವಿ,
ಬಟ್ ಏನನ್ನ ಕೊಡಬೇಕು ಅಂತ ಹೇಳೋದಿಲ್ಲ, ಅದೇ ಬಂದಿರೋದು ಸಮಸ್ಯೆ. ಅವಾಗ ಏನು ಅನ್ಕೋತಾರೆ, ಇದನ್ನು ಕೊಡಬೇಡಿ ಅದನ್ನು ಕೊಡಬೇಡಿ, ಏನೂ ಕೊಡಬೇಡಿ ಅಂತೀರಾ, ಏನೂ ಕೊಡಬೇಡಿ ಅಂತೀರಾ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಸೊ ಕೊಡಬೇಕು, ಆದಷ್ಟು ಅದನ್ನು ಯಾವ ರೀತಿ ಕೊಡಬೇಕು ಆ ರೀತಿಯಾಗಿ ಕೊಡಬೇಕು ಅಂತ ಹೇಳಿದಾಗ ಅದ್ರ ಪ್ರಶ್ನೆ ಬರೋದಿಲ್ಲ. ಸೊ ಪ್ರೀತಮ್ ಆಟ ತುಂಟಾಟ ನೋಡಿದ್ರೆ ಎಷ್ಟೇ ನೋವಿದ್ರೂ ಮರ್ತೋಗ್ಬಿಡುತ್ತೆ. ಸ್ವಲ್ಪ ಇವತ್ತು ಕಾಲು ಪೇನ್ ಆಗ್ತಾಯಿತ್ತು ನನಗೆ, ತುಂಬ ಅವತ್ತು ನಿಂತ್ಕೊಂಡು ಕೆಲಸ ಮಾಡಿದ್ದಕ್ಕೆ. ಸೊ ಹಾಗಾಗಿ ಬೇಗ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ನನ್ನ ಮಗನ ಈ ಆಟ ನೋಡಿ ಒಂಥರ ಅಲ್ಲೇ ಒಂದು ಮುಖದಲ್ಲಿ ಒಂದೊಂದು ಸ್ಮೈಲ್ ಬಂದ್ಬಿಡುತ್ತೆ. ಸೊ ಏನೇ ಎಫರ್ಟ್ ಇದ್ರೂ ಆರಾಮಾಗಿ ಹೊರಟೋಗುತ್ತೆ. ಎಷ್ಟೇ ಜವಾಬ್ದಾರಿ ಇದ್ರೂ ತುಂಬ ಸಮಾಧಾನವಾಗಿ ನಿಧಾನವಾಗಿ ಲೈಫಲ್ಲಿ ಏನೂ ಆಗಿಲ್ಲ ಅನ್ನೋ ಥರ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಇರೋದು ನಮ್ಮಂಥ ಹೆಣ್ಮಕ್ಳಿಗೆ ಮಾತ್ರನೇ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಎಫರ್ಟ್ ಹಾಕಿ ವಿಡಿಯೋ ಮಾಡಿರ್ತೀವಿ, ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದಾಗ ತುಂಬಾ ಬೇಜಾರಾಗುತ್ತೆ. ಸುಮಾರು ವರ್ಷಗಳ ಪ್ರಯತ್ನ ಇದು. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ರೆಗ್ಯುಲರ್ ವ್ಯೂವರ್ಸ್ಗೆ. ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ವಿಡಿಯೋನ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.